ಅಮ್ಮ, ದೇವದಾಸಿ ಮಹಿಳೆಯರ ಕುರಿತು ನೀವು ಹೋರಾಟ ಮಾಡ್ತಾ ಇದ್ದೀರಾ ಎಷ್ಟು, ಒಂದು 25-30 ವರ್ಷಗಳಿಂದ. ಆ ಹೋರಾಟ ಹೇಗಿದೆ? ಆ ದೇವದಾಸಿ ಪದ್ಧತಿ ಅಂದರೆ ಏನು? ದೇವದಾಸಿ ಪದ್ಧತಿ ಅನ್ನೋದು ಒಂದು 2-3 ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪದ್ಧತಿ. ಇದು ಯಾರಿಗೆ ಹೊಲ ಐತಿ ಊರೊಳಗಡೆ, ಯಾರು ಶ್ರೀಮಂತ ಅದನ ಆತನ ಹೊಲದಲ್ಲೇ ಕೆಲಸ ಮಾಡಿ ಇವ್ರ ಜೀವನ ಮಾಡಬೇಕು, ಆತನ ದನಗಳಕ್ಕಾದು ಇವರು ಜೀವನ ಮಾಡಬೇಕು, ಆತನ ಮನೆ ಕೊಟ್ಟಿಗೆ ಬೆಳೆದು ಕೊಟ್ಟಿಗೆಯಲ್ಲಿರ್ತಕ್ಕಂಥ ಸಗಣಿ ಬೆಳೆದು ಇವರು ಜೀವನ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಹಳ್ಳಿ ಒಳಗಡೆ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಹುಡುಗಿ ಚಂದ ಅದಾಳ, ಇಂಥವ್ರ ಮನೆ ಒಳಗಡೆ ಒಂದು ಹುಡುಗಿ ಚಂದ ಅದಾಳ, ಆ ಹುಡುಗಿ ಮೇಲೆ ಯಾರೋ ಒಬ್ಬ ಶ್ರೀಮಂತಂದು ಮನಸ್ಸಾಯ್ತು. ಆಗ ಅದು ಮದುವೆ ಮಾಡ್ಕೊಳಕ್ಕಿಲ್ಲಲ್ಲ ಅವಕಾಶ, ಯಾಕಂದರೆ ಅವನು ಶ್ರೀಮಂತ, ಮೇಲ್ಜಾತಿ ಬೇರೆ, ಈ ಕೆಳಜಾತಿ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ಆದರೆ ಅವನಿಗೆ ಅವಳು ಬೇಕು. ಆ ಕಾರಣಕ್ಕೆ ಏನು ಮಾಡ್ತಾರೆ, ಆ ಅಪ್ಪನ ಅಮ್ಮನ ಕರೆಸಿ ನಿನ್ನ ಮಗಳಿಗೆ ಹೋಗಿ ಹಿಂಗೆ ಮುತ್ತು ಕಟ್ಸ್ಕೊಂಬ, ದೇವರಿಗೆ ಬಿಡ್ಸ್ಕೊಂಬ, ಅದೇನು ಹೆಣ್ಣು ಮಾಡಿಕೊಡು ಅಂತ, ನನಗೆ ಕೊಡು ಹೆಣ್ಣು ಮಾಡಿಕೊಡು ಅಂತ. ಹೌದಾ ಪಾಪ ಅವು ಏನು ಮಾಡ್ತಾವು, ಎಷ್ಟು ದುಡ್ಡು ಕೊಡ್ತಾರ, ಎಷ್ಟು ಬಂಗಾರ ಕೊಡ್ತಾರ ಅಂತೇಳಿ ಒಂದು ಜೊತೆ ಓಲೆ ಕೊಡ್ತಾರಂತೆ, ಒಂದು ಸೀರೆ ಕೊಡ್ತಾರ, ಒಂದು ತಾಳಿ ಕೊಡ್ತಾರೆ. ಇವತ್ತಿನ ಪರಿಸ್ಥಿತಿನ ಇದು? ಇಲ್ಲ ಅವತ್ತಿನಿಂದ. ಆಗ ಅದನ್ನು ತಗೊಂಡೋಗಿ ಯಾವುದೋ ಒಂದು ಗುಡಿಗೆ ಹೋಗಿ ಒಬ್ಬ ಪೂಜಾರಿ ಕೊಟ್ಟು ಅಲ್ಲಿ ಮುತ್ತು ಕಟ್ತಾರೆ.